ಹೆಲೋ, ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಾಣಲಿಲಿ 1-1.5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ. ಇದನ್ನ ಸಣ್ಣ ಉರಿಯಲ್ಲೇ 1 ನಿಮಿಷವರೆಗೂ ಬಾಡಿಸ್ಕೊಳ್ಳಿ. ಅದಾದ್ಮೇಲೆ 4 ಖಾರ ಮೆಣಸಿನ್ಕಾಯಿ ಮತ್ತೆ 4 ಗುಂಟೂರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಸೊ ಅದಾದ್ಮೇಲೆ ಕಲರಿಗೋಸ್ಕರ 2 ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಇದು ಆಪ್ಷನಲ್, ಇದು ಬೇಕಂದ್ರೆ ಯೂಸ್ ಮಾಡಿ, ಇಲ್ಲಾಂದ್ರೂ ನಡೆಯುತ್ತೆ. ಅದಾದ್ಮೇಲೆ ಒಂದು ಚಿಕ್ಕ ಬಾಲ್ ಸೈಜಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡು ಅದನ್ನು ಸಹ ಒಂದು ಅರ್ಧ ನಿಮಿಷವರೆಗೂ ಫ್ರೈ ಮಾಡ್ಕೊಬೇಕು. ಇದಾದಮೇಲೆ ಒಂದು ಮೀಡಿಯಮ್ ಸೈಜಲ್ಲಿ 1-1.5 ಈರುಳ್ಳಿ ಹಾಕ್ಕೊಬೇಕು. ಇಲ್ಲಿ ಸಣ್ಣ ಸಣ್ಣ ಈರುಳ್ಳಿ ಇರೋದ್ರಿಂದ ನಾನು ಒಂದು 8-10 ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಅರ್ಧ ಮುಷ್ಟಿಯಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದಾದಮೇಲೆ 2 ಇಳ್ಕು ಬೆಳ್ಳುಳ್ಳಿ ಮತ್ತು ಒಂದು 4-5 ಉದ್ದುದಕ್ಕೆ ಹೆಚ್ಚಿರುವಂತಹ ಕೊಬ್ಬರಿ ಇಲ್ಲ ಕಾಯಿ ಏನಾದರೂ ನಡೆಯುತ್ತೆ. ಇದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಕಡಲೆಬೇಳೆ ಸಿಗಬಾರ್ದು. ಆ ಥರ ಮೀಡಿಯಮ್ ಇಲ್ಲಾಂದರೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ದೇನೆ ಒಂದ್ಸರಿ ಚೆನ್ನಾಗಿ ರುಬ್ಕೊಬೇಕು. ಯಾಕಂತಂದರೆ ನೀರು ಹಾಕಿದ್ರೆ ಕೆಲವೊಂದ್ಸರಿ ಇದೆಲ್ಲ ನುಣ್ಣಗಾಗಲ್ಲ ಅದರಿಂದ. ಸೊ ಚೆನ್ನಾಗಿದಲ್ಲ ಆದಮೇಲೆ ನಿಮ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಹಾಕಿ ನೀರನ್ನ ಹಾಕಿ ರುಬ್ಕೊಬೇಕು. ಸೊ ಇಲ್ಲಿ ನಾನು ಬಾಣಲಿಯಲ್ಲಿ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಜಾರಿಗೆ ಹಾಕೊಂಡು ಮಿಕ್ಸ್ ಮಾಡಿದೆ. ಸೊ ಕಡಲೆಬೇಳೆ ಚಟ್ನಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇಡ್ಲಿ ದೋಸೆಗೆ ಬೊಂಬಾಟ್. ಚೆಕ್ ಮಾಡಿ, ಟ್ರೈ ಮಾಡಿ.